ಐ ಲವ್ ದೋಸಾ. ದೋಸೆ ತಿಂದಾದ್ಮೇಲೆ ನಿಮ್ಗೆ ಡೆಸರ್ಟ್ ಶೇಡ್ ಕುರ್ಮಾ ಮಾಡಿದೀನಿ, ಮಿಸ್ ಮಾಡದೆ ತಿನ್ಬೇಕು. ಅದನ್ನ ತಿಂದು 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 ಅದ್ರ ಹೆಸರು ಕೇಳಿದ್ರೇನೆ ನನಗೆ ವಾಂತಿ ಬಂದಂಗೆ ಆಗ್ಬಿಡುತ್ತೆ. ಇನ್ನಂತೂ ಅದನ್ನ ನೋಡ್ಬಿಟ್ರೆ ವಾಂತಿನೇ ಮಾಡ್ಬಿಡ್ತೀನಿ. ಹೌದಾ? ಹಾಗಾದ್ರೆ ನಿಮ್ಗೆ ಬೇರೆ ಸ್ವೀಟ್ ಮಾಡಿಸ್ತೀನಿ ಬಿಡಿ. ಜಾಮೂನು, ಜಿಲೇಬಿ ಏನಾದ್ರು ಮಾಡಿಸಿ. ಜಹಾಂಗೀರು ಜಾಂಗೀರ್ ಕೇಳಿದ್ರೆ ನಂಗಾಗಲ್ಲ. ಕುನಾಫಾ ಇರ್ಬೋದು. ಉತ್ತಪ್ಪ ಗೊತ್ತು. ಕುನಾಪ ಯಾರು? ಡ್ಯಾಡ್, ಓಕೆ ಓಕೆ, ಜಸ್ಟ್ ಜೋಕಿಂಗ್. ಅಳಿ ಅಂದ್ರೆ ನಮ್ಮ ಮಗಳು ದಿಶಾ ಫಾರಿನ್ ಅಲ್ಲಿ ಇದ್ದಾಗ ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ಲು. ಇಲ್ಲೂ ಇಂಡಿಯಾದಲ್ಲೂ ಸಾಕಷ್ಟು ಪ್ರಾಜೆಕ್ಟ್ಗಳಿಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾಳೆ. ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಸಕ್ಸಸ್ ಆಗೋದಕ್ಕೆ ಇವಳು ಹೆಲ್ಪ್ ಮಾಡಿದ್ದಾಳೆ ಅಂತ ಗೊತ್ತಾಯ್ತು. ಬರೀ ಹೆಲ್ಪ್ ಅಷ್ಟೇ ಅಲ್ಲ, ನನ್ನ ಡ್ರೀಮ್ ಪ್ರಾಜೆಕ್ಟ್ ಸಕ್ಸಸ್ ಆಗೋದಕ್ಕೆ ದಿಶಾ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ಬರೀ ದಿಶಾ ಮಾತ್ರ ಕಾಂಟ್ರಿಬ್ಯೂಟ್ ಮಾಡಿದ್ರ ತಚಿರು? ದಿಶಾ ಅವ್ರು ಮಾತ್ರ ಅಲ್ಲ, ಅದಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ನೀವೇ ಮಾಡ್ತಿರೋದು. ನೀವಿಲ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವೇ ಅಲ್ವಾ ದಿಶಾನ ಸಜೆಸ್ಟ್ ಮಾಡಿದ್ದು ನನಗೆ. ಜಾಜಿ, ಹೋಗಿ ಸ್ವೀಟ್ ತಗೊಂಡ್ ಬಾರೆ. ಸರಿ ಮೇಡಮ್. ಹಾ. Oh, spoon is fall down. 1 minute. Jai. Oh. Back pain, yeah. Soundarya, if you don't mind, a spoon ತೆಗೆದುಕೊಡ್ತೀರಾ? ಅಫ್ಕೋರ್ಸ್ ಶಿ ಈಸ್ ಯಂಗ್ ಅಂಡ್ ಎನರ್ಜೆಟಿಕ್. ನಿನ್ನ ಹಾಗಲ್ಲ, ಖಂಡಿತ ತಕ್ಕೊಡ್ತಾರೆ. ಪ್ಲೀಸ್ ತಕೊಳ್ಳಿ ಸೌಂದರ್ಯ ಅವರೇ. ಸಾರಿ. ಅದಕ್ಕೆ ಏನಾಯ್ತು? ನಂಗೆ ತಿಂಡಿ ಸಾಕಾಯ್ತು.